ಸ್ಟೂಡೆಂಟ್ಸ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್ ಫಸ್ಟ್ ಪಿ ಯು ಸಿನ ಸೆಕೆಂಡ್ ಚಾಪ್ಟರ್ ಫಸ್ಟ್ ಯೂನಿಟ್ ಟೆಸ್ಟ್ಗೆ ಕೇಳ್ತಾರೆ. ಈ ವಿಡಿಯೋನಲ್ಲಿ ಈ ಚಾಪ್ಟರ್ನ ಸಿಂಪಲ್ ನೋಟ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಕ್ಸ್ಪ್ಲನೇಷನ್ನು ಕೊಡ್ತಾ ಇದ್ದೀನಿ. ಐ ಹೋಪ್ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಹೆಲ್ಪ್ಫುಲ್ ಟು ಯು. ಸೊ ಫಸ್ಟ್ 2 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಕೊಟ್ಟಿದ್ದು ಕರೋಲಸ್ ಲಿನ್ನಾಯಸ್. ಎರಡೇ ಕಿಂಗ್ಡಮ್ ಇವನ ಪ್ರಕಾರ ಆರ್ಗ್ಯಾನಿಸಮ್ಸ್ನ ಇವನು 2 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡ್ದ, ಪ್ಲಾಂಟೆ ಮತ್ತು ಅನಿಮಾಲಿಯಾ ಅಂತ. ಇದು ಸರಿಯಲ್ಲ. ಆ್ಯಕ್ಚುಯಲ್ ಕ್ಲಾಸಿಫಿಕೇಶನ್ ಕೊಟ್ಟಿದ್ದು ಆರ್.ಎಚ್. ವಿಟಾಕರ್ ಎಲ್ಲ ಆರ್ಗ್ಯಾನಿಸಮ್ಸ್ನ 5 ಕಿಂಗ್ಡಮಲ್ಲಿ ಡಿವೈಡ್ ಮಾಡ್ದ, 5 ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅಂತ. ಯಾವುದ್ಯಾವುದವು? ಕಿಂಗ್ಡಮ್ ಮೊನೇರಾ, ಕಿಂಗ್ಡಮ್ ಪ್ರೊಟಿಸ್ಟಾ, ಕಿಂಗ್ಡಮ್ ಫಂಗೈ, ಇದನ್ನು ಕಿಂಗ್ಡಮ್ ಮೈಕೋಟಾ ಅಂತಲೂ ಕರೀತಾರೆ, ಪ್ಲಾಂಟೆ ಮತ್ತು ಅನಿಮ್ಯಾಲಿಯಾ, ಇದು 5 ಕಿಂಗ್ಡಮ್ಸ್. ಎಕ್ಸಾಮಲ್ಲಿ ಕೇಳ್ತಾರೆ ಆರ್.ಎಚ್. ವಿಟಾಕರ್ ಯಾವ ಕ್ರೈಟೀರಿಯಾ ಮೇಲೆ ಆರ್ಗ್ಯಾನಿಸಮ್ಸ್ನ 5 ಕಿಂಗ್ಡಮ್ ಆಗಿ ಡಿವೈಡ್ ಮಾಡ್ದ ಅಂತ. ಆ ಕ್ರೈಟೀರಿಯಾ ಏನಪ್ಪ ಅಂದರೆ ಸೆಲ್ ಸ್ಟ್ರಕ್ಚರ್, ಥ್ಯಾಲಸ್ ಆರ್ಗನೈಸೇಷನ್, ಮೋಡ್ ಆಫ್ ನ್ಯೂಟ್ರಿಷನ್, ರೀಪ್ರೊಡಕ್ಷನ್ ಮತ್ತು ಫೈಲೋಜೆನಿಕ್ ರಿಲೇಷನ್ಶಿಪ್ ಅಂದರೆ ಎವಲ್ಯೂಷನರಿ ರಿಲೇಷನ್ಶಿಪ್. ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈ ಚಾಪ್ಟರಲ್ಲಿ ಕಿಂಗ್ಡಮ್ ಮೊನೇರಾ ಬಗ್ಗೆ. ನೋಡಿರಿ, ಕಿಂಗ್ಡಮ್ ಮೊನೇರಾರಲ್ಲಿ ಒಂದೇ ಆರ್ಗನಿಸಮ್ ಇರೋದು, ಅದು ಬ್ಯಾಕ್ಟೀರಿಯಾ. ಸೋಲ್ ಮೆಂಬರ್ ಯಾವುದಪ್ಪ ಅಂದರೆ ಬ್ಯಾಕ್ಟೀರಿಯಾ ಒಂದೇ, ಬೇರೆ ಆರ್ಗನಿಸಮ್ಸ್ ಇರಲ್ಲ. 2 ಮಾರ್ಕ್ಸ್ಗೆ ಬ್ಯಾಕ್ಟೀರಿಯಾ ಕ್ಲಾಸಿಫೈ ಮಾಡಿರಿ ಬೇಸ್ಡ್ ಆನ್ ದ ಶೇಪ್ ಅಂತ ಕೇಳ್ತಾರೆ. ನಾವು ಬ್ಯಾಕ್ಟೀರಿಯಾನ ಶೇಪ್ನ ಆಧಾರದ ಮೇಲೆ 4 ಕ್ಯಾಟಗರಿನಲ್ಲಿ ಡಿವೈಡ್ ಮಾಡ್ತೀವಿ. ಸ್ಪೆರಿಕಲ್ ಶೇಪ್ ಇದ್ದರೆ ಕಾಕಸ್ ಅಂತ ಕರಿತೀವಿ, ರಾಡ್ ಶೇಪ್ ಇದ್ದರೆ ಬ್ಯಾಸಿಲಸ್ ಅಂತ ಕರಿತೀವಿ, ಕಾಮಾ ಶೇಪ್ ಇದ್ದರೆ ವಿಬ್ರಿಯಮ್ ಅಂತ ಕರಿತೀವಿ, ಸ್ಪೈರಲ್ ಶೇಪ್ ಇದ್ದರೆ ಸ್ಪೈರಿಲಿಯಮ್ ಅಂತ ಕರಿತೀವಿ. 2 ಮಾರ್ಕ್ಸಿಗೆ ಕೇಳ್ತಾರೆ. ಮತ್ತು ಬ್ಯಾಕ್ಟೀರಿಯಾನ ನಾವು 2 ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ತೀವಿ. ಆರ್ಕಿ ಬ್ಯಾಕ್ಟೀರಿಯಾ ಅಂದರೆ ಏನ್ಷಂಟ್ ಬ್ಯಾಕ್ಟೀರಿಯಾ, ಹಳೆಯ ಕಾಲದಿಂದ ಇರುವಂತಹ ಬ್ಯಾಕ್ಟೀರಿಯಾ, ಮತ್ತು ಯು ಬ್ಯಾಕ್ಟೀರಿಯಾ ಅಂದರೆ ಟ್ರೂ ಬ್ಯಾಕ್ಟೀರಿಯಾ. ಅದ್ರ ಜೊತೆಗೆ ಇಲ್ಲಿ 1 ಮಾರ್ಕಿಗೆ ಕೇಳ್ತಾರೆ ಹ್ಯಾಲೋಫೈಲ್ಸ್ ಅಂದ್ರೇನು ಮತ್ತು ಥರ್ಮೋ ಅಸಿಡೋಫೈಲ್ಸ್ ಅಂದ್ರೇನು ಅಂತ. ಹ್ಯಾಲೋಫೈಲ್ಸ್ ಅಂದರೆ ಈ ಬ್ಯಾಕ್ಟೀರಿಯಾ ಎಕ್ಸ್ಟ್ರೀಮ್ ಸಾಲ್ಟ್ ಕಂಡೀಷನ್ನಲ್ಲೂ ಸರ್ವೈವ್ ಆಗ್ತವೆ. ಇಂತಹ ಬ್ಯಾಕ್ಟೀರಿಯಾನ ನಾವು ಹ್ಯಾಲೋಫೈಲ್ಸ್ ಅಂತ ಕರಿತೀವಿ. ಮತ್ತು ಹಾಟ್ ಸ್ಪ್ರಿಂಗ್ಸಲ್ಲಿ ಹೈ ಟೆಂಪರೇಚರಲ್ಲೂ ಸರ್ವೈವ್ ಆಗುವಂತಹ ಬ್ಯಾಕ್ಟೀರಿಯಾನ ನಾವು ಥರ್ಮೋ ಅಸಿಡೋಫೈಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಮೆಥನೋಜನ್ಸ್ ಬಗ್ಗೆ ಕೇಳ್ತಾರೆ. ಮೆಥನೋಜನ್ ಈ ಬ್ಯಾಕ್ಟೀರಿಯಾ ಎಲ್ಲಿರ್ತವೆ ಅಂದರೆ ಮಾರ್ಷಿ ಪ್ಲೇಸಸ್ಸಲ್ಲಿ, ಅಂದರೆ ವೆಟ್ ಇರುವಂತಹ, ತ್ಯಾವಾಂಶ ಇರುವಂತಹ ಪ್ಲೇಸಸ್ಸಲ್ಲಿ, ಮತ್ತು ಅನಿಮಲ್ಸ್ನ ಗಟ್ಟಲ್ಲಿರುತ್ತೆ, ಗಟ್ ಆಫ್ ರುಮಿನಾಂಟ್ ಅನಿಮಲ್ಸ್. ಅಲ್ಲೇನು ಮಾಡ್ತವೆ? ಮೀಥೇನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡ್ತವೆ. ಸೊ ಯಾವ ಬ್ಯಾಕ್ಟೀರಿಯಾ ಮೀಥೇನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೋ ಅದನ್ನು ನಾವು ಮೆಥನೋಜನ್ ಅಂತ ಕರಿತೀವಿ. ಮತ್ತು ಸ್ವಲ್ಪ ಫೋಟೋಸಿಂಥೆಟಿಕ್ ಬ್ಯಾಕ್ಟೀರಿಯಾನೂ ಇದ್ದಾವೆ, ಅವನ್ನು ನಾವು ಸೈನೋ ಬ್ಯಾಕ್ಟೀರಿಯಾ ಅಥವಾ ಬ್ಲೂ ಗ್ರೀನ್ ಆಲ್ಗೆ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಅನಾಬೆನಾ ಮತ್ತು ನಾಸ್ಟಾಕ್. ಇದರಲ್ಲಿ ಒಂದು ಸ್ಪೆಷಲ್ ಟೈಪ್ ಸೆಲ್ ಇರುತ್ತೆ, ಹೆಟ್ರೋಸಿಸ್ಟ್. ಅದರ ಫಂಕ್ಷನ್ ಏನಪ್ಪ ಅಂದರೆ ನೈಟ್ರೋಜನ್ನ ಫಿಕ್ಸೇಷನ್ ಮಾಡೋದು. ನಾಸ್ಟಾಕ್ ಡಯಾಗ್ರಾಮು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ 2 ಮಾರ್ಕ್ಸ್ಗೆ. ಇನ್ನೊಂದು 1 ಮಾರ್ಕ್ನ ಇಂಪಾರ್ಟೆಂಟ್ ಕ್ವಶನ್ ಯಾವುದಪ್ಪ ಅಂದರೆ ಇಲ್ಲಿ ಮೈಕೋಪ್ಲಾಸ್ಮಾ ಬಗ್ಗೆ ಕೇಳ್ತಾರೆ. ಮೈಕೋಪ್ಲಾಸ್ಮಾ ಅಂದರೆ ಈ ಆರ್ಗ್ಯಾನಿಸಮ್ಸಲ್ಲಿ ಸೆಲ್ ವಾಲ್ ಕಂಪ್ಲೀಟಾಗಿರಲ್ಲ, ಕಂಪ್ಲೀಟ್ಲಿ ಲ್ಯಾಕ್ ಸೆಲ್ ವಾಲೇ ಇರಲ್ಲ. ಮತ್ತು ಇದೊಂದು ಸ್ಮಾಲೆಸ್ಟ್ ಲಿವಿಂಗ್ ಸೆಲ್, ಮತ್ತು ಇದು ವಿತೌಟ್ ಆಕ್ಸಿಜನ್ನು ಸರ್ವೈವ್ ಮಾಡುತ್ತೆ. ವಿತೌಟ್ ಆಕ್ಸಿಜನ್ ಆಲ್ಸೋ ಇದು ಸರ್ವೈವ್ ಆಗುತ್ತೆ. ಬೇರೆ ಆರ್ಗನಿಸಮ್ ಸರ್ವೈವ್ ಆಗೋಕ್ಕೆ ಸಾಧ್ಯ ಇಲ್ಲ, ಆದರೆ ಮೈಕೋಪ್ಲಾಸ್ಮಾ ಸರ್ವೈವ್ ಆಗುತ್ತೆ. ಈ ಮೈಕೋಪ್ಲಾಸ್ಮಾ ಪ್ಲಾಂಟ್ಸ್ ಮತ್ತು ಅನಿಮಲ್ಸಲ್ಲಿ ಡಿಸೀಸ್ ಕಾಸ್ ಮಾಡುತ್ತೆ. ಸೆಕೆಂಡ್ ಕಿಂಗ್ಡಮ್ ಬಂದು ಕಿಂಗ್ಡಮ್ ಪ್ರೊಟಿಸ್ಟಾ. ಜ್ಞಾಪನ ಕೊಡ್ರಿ, ಈ ಕಿಂಗ್ಡಮಲ್ಲಿ ಎಲ್ಲ ಆರ್ಗ್ಯಾನಿಸಮ್ಸ್ ಯೂಕ್ಯಾರಿಯೇಟ್ಸ್ ಇರ್ತವೆ. ಯೂಕ್ಯಾರಿಯೋಟ್ಸ್ ಅಂದರೆ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರುತ್ತೆ ಸೆಲ್ಲಲ್ಲಿ, ಮತ್ತು ಇವೆಲ್ಲ ಸಿಂಗಲ್ ಸೆಲ್ಡ್. ಕಿಂಗ್ಡಮ್ ಪ್ರೊಟಿಸ್ಟಾನಲ್ಲಿ ಇರುವಂತಹ ಆರ್ಗ್ಯಾನಿಸಮ್ಸಲ್ಲಿ ಬರೀ ಒಂದೇ ಒಂದು ಸೆಲ್ ಮಾತ್ರ ಇರುತ್ತೆ, ಆದರೆ ಆ ಸೆಲ್ಲಲ್ಲಿ ವೆಲ್ ಡಿಫೈನ್ಡ್ ನ್ಯೂಕ್ಲಿಯಸ್ ಇರುತ್ತೆ, ಅದನ್ನು ನಾವು ಯೂಕ್ಯಾರಿಯೋಟ್ಸ್ ಅಂತ ಕರಿತೀವಿ. ಮತ್ತು ಈ ಕಿಂಗ್ಡಮ್ ಪ್ರೊಟಿಸ್ಟಾ ಪ್ಲಾಂಟ್ಸ್, ಅನಿಮಲ್ಸ್ ಮತ್ತು ಫಂಗೈನ ಮಧ್ಯೆ ಲಿಂಕ್ ತೋರಿಸುತ್ತೆ. ಇದರಲ್ಲಿ ಸ್ವಲ್ಪ 4 ಕ್ಲಾಸಸ್ ಇದ್ದಾವೆ. ಫಸ್ಟ್ ಕ್ಲಾಸ್ ಕ್ರೈಸೋಫೈಟ್ಸ್ ಅಂತ. ಇದರಲ್ಲಿ ಡಯಾಟಮ್ಸ್ ಮತ್ತು ಗೋಲ್ಡನ್ ಆಲ್ಗೆ ಬಗ್ಗೆ ನಾವು ನೋಡ್ಕೋಬೇಕು. ನೋಡ್ರಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಡಯಟಿಮಿಷಿಯಸ್ ಅರ್ತ್ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ 2 ಮಾರ್ಕ್ಸ್ಗೆ. ಡಯಟಿಮಿಷಿಯಸ್ ಅರ್ತ್ ಅಂದ್ರೇನು ಮತ್ತು ಇದ್ರ ಯೂಸಸ್ ಏನು ಅಂತ. ಡಯಟಿಮಿಷಿಯಸ್ ಅರ್ತ್ ಅಂದರೆ ಏನಪ್ಪ ಅಂದರೆ ಕ್ರೈಸೋಫೈಟ್ಸಲ್ಲಿ ಡಯಾಟಮ್ಸ್ ಅಂತ ಬರ್ತವೆ ಆರ್ಗ್ಯಾನಿಸಮ್ಸ್. ಇವರ ಸೆಲ್ ವಾಲಲ್ಲಿ ಸಿಲಿಕಾ ಇರುತ್ತೆ. ಸೆಲ್ ವಾಲ್ ಈಸ್ ಮೇಡ್ ಅಪ್ ಆಫ್ ಸಿಲಿಕಾ ಇನ್ ದ ಫಾರ್ಮ್ ಆಫ್ ಸೋಪ್ ಬಾಕ್ಸ್. ಅದು ಈ ಡಯಾಟಮ್ಸ್ ಸತ್ತ ಮೇಲೆ ಓಷನ್ನ ಬಾಟಮಲ್ಲಿ, ಸಮುದ್ರದ ಬಾಟಮಲ್ಲಿ ಒಂದು ಲೇಯರ್ ಫಾರ್ಮ್ ಮಾಡುತ್ತೆ, ಗ್ರಿಟ್ಟಿನ್ ಸಾಯಿಲ್ ಥರ. ಆ ಲೇಯರ್ನ ನಾವು ಡಯಟಿಮಿಷಿಯಸ್ ಅರ್ತ್ ಅಂತ ಕರಿತೀವಿ. ಆ ಡಯಟಿಮಿಷಿಯಸ್ ಅರ್ಥನ ನಾವು ತಗೊಂಡು ಪಾಲಿಷಿಂಗ್ ಮಾಡೋಕ್ಕೆ, ಆಯಿಲ್ಸ್ ಮತ್ತು ಸಿರಪ್ಸ್ನ ಫಿಲ್ಟ್ರೇಷನ್ ಮಾಡೋದಕ್ಕೋಸ್ಕರ ಬಳಸ್ಕೊತೀವಿ. ಮತ್ತು ರೋಡ್ ಪೇಂಟು ಸಹ ಮಾಡ್ತಾರೆ ಅದರಿಂದ.
ಇನ್ನು ಡೈನೋಫ್ಲಾಜೆಲ್ಸಲ್ಲಿ ಏನಪ್ಪ ಜ್ಞಾಪನ ಇಟ್ಕೋಬೇಕು ಅಂದರೆ ನೀವು ರೆಡ್ ಟೈಡ್ ಬಗ್ಗೆ ಕೇಳ್ತಾರೆ ಎಕ್ಸಾಮಲ್ಲಿ. ವಾಟ್ ಈಸ್ ರೆಡ್ ಟೈಡ್ ಅಂತ. ಏನಪ್ಪ ಅಂದರೆ ಡೈನೋಫ್ಲಾಜೆಲೆಟ್ಸ್ ರ್ಯಾಪಿಡ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಮಲ್ಟಿಪ್ಲೈ ಆಗೋದ್ರಿಂದ ಸಮುದ್ರ ಕೆಂಪಗೆ ಕಾಣಿಸುತ್ತೆ. ಅವರಲ್ಲಿ ಒಂದು ರೆಡ್ ಕಲರ್ ಪಿಗ್ಮೆಂಟ್ ಇರುತ್ತೆ. ಆ ಪಿಗ್ಮೆಂಟ್ ಇರೋದ್ರಿಂದ ಸಮುದ್ರ ಕೆಲವೊಂದು ಸಮಯದಕ್ಕೋಸ್ಕರ ರೆಡ್ ಆಗಿ ಕಾಣಿಸುತ್ತೆ. ಅದು ಡೈನೋಫ್ಲಾಜೆಲೆಟ್ಸ್ ಕಾಸ್ ಮಾಡುವಂತಹ ರೆಡ್ ಟೈಡ್ಸ್. ಎಕ್ಸಾಂಪಲ್ ಗೋನಿಯೋಲಾಕ್ಸ್. ನೆಕ್ಸ್ಟ್ ಈ ಚಾಪ್ಟರಲ್ಲಿ ಪ್ರೋಟೋಜೋವಾ ಮತ್ತು ಪ್ರೋಟೋಜೋವಾ ಕ್ಲಾಸಿಫಿಕೇಶನ್ ಕೇಳ್ತಾರೆ 5 ಮಾರ್ಕ್ಸ್ಗೆ. ಪ್ರೋಟೋಜೋವಾ ಅದೊಂದು ಹೆಟ್ರೋಟ್ರೋಪ್ಸ್, ಲೀವ್ಸ್ ಆಸ್ ಅ ಪ್ರಿಡೇಟರ್ ಆರ್ ಪ್ಯಾರಾಸೈಟ್. ಇದರಲ್ಲಿ 4 ಕ್ಲಾಸಸ್ ಇದೆ. ಪ್ರೋಟೋಜೋವಾನ 4 ಕ್ಲಾಸಸ್. ಕ್ಲಾಸ್ ಮತ್ತು ಎಕ್ಸಾಂಪಲ್ ಜ್ಞಾಪನ ಇಟ್ಕೊಳ್ರಿ. ಅಮೀಬಾಯ್ಡ್ ಪ್ರೋಟೋಜೋವಾ, ಎಕ್ಸಾಂಪಲ್ ಅಮೀಬಾ ಅಥವಾ ಎಂಟಮೀಬಾ. ಫ್ಲಾಜೆಲೆಟೆಡ್ ಪ್ರೋಟೋಜೋವಾ, ಎಕ್ಸಾಂಪಲ್ ಟ್ರಿಪನೋಸೋಮಾ, ಇದು ಸ್ಲೀಪಿಂಗ್ ಸಿಕ್ನೆಸ್ನ ಕಾಸ್ ಮಾಡುತ್ತೆ. ಸೀಲಿಯೇಟೆಡ್ ಪ್ರೋಟೋಜೋವಾ ಲೈಕ್ ಪ್ಯಾರಾಮೀಷಿಯಮ್, ಮತ್ತು ಸ್ಪೋರೋಜೋವನ್ಸ್ ಲೈಕ್ ಪ್ಲಾಸ್ಮೋಡಿಯಮ್ ವಿಚ್ ಕಾಸ್ ಮಲೇರಿಯಾ ಡಿಸೀಸ್ನ ಕಾಸ್ ಮಾಡುತ್ತೆ. ಇದು ಪ್ರೋಟೋಜೋವಾ ಬಗ್ಗೆ 5 ಮಾರ್ಕ್ಸ್ ಕೇಳ್ತಾರೆ. ಕಿಂಗ್ಡಮ್ ಫಂಗೈನಲ್ಲಿ ಬಂದರೆ ಮೈಸೀಲಿಯಂ ಡೆಫಿನೇಷನ್ ಜ್ಞಾಪನ ಇಟ್ಕೊಳ್ರಿ. ಮೈಸೀಲಿಯಂ ಅಂದರೆ ನೆಟ್ವರ್ಕ್ ಆಫ್ ಹೈಫೆ ಇಸ್ ಕಾಲ್ಡ್ ಆಸ್ ಮೈಸೀಲಿಯಂ. ಮತ್ತು ಹೈಫೆ ಮಲ್ಟಿನ್ಯೂಕ್ಲಿಯೇಟೆಡ್ ಆಗಿದ್ದರೆ, ಹೈಫೆ ವಿಚ್ ಹ್ಯಾವ್ ಮಲ್ಟಿನ್ಯೂಕ್ಲಿಯೇಟೆಡ್ ಸೈಟೋಪ್ಲಾಸಮ್ ಆರ್ ಕಾಲ್ಡ್ ಕೋಯಿನೋಸೈಟಿಕ್ ಹೈಫೆನಲ್ಲಿ ಸಾಕಷ್ಟು ನ್ಯೂಕ್ಲಿಯಸ್ ಇದ್ದರೆ ಅಂತಹ ಹೈಫೆನ ನಾವು ಕೋಯಿನೋಸೈಟಿಕ್ ಹೈಫೆ ಅಂತ ಕರಿತೀವಿ. ಕಿಂಗ್ಡಮ್ ಫಂಗೈ ಅಥವಾ ಮೈಕೋಟಾನಲ್ಲಿ ನಾವು 3 ಟೈಪ್ಸ್ ಆಫ್ ಸೆಕ್ಶುವಲ್ ಸೈಕಲ್ ನೋಡ್ತೀವಿ. ಪ್ಲಾಸ್ಮೋಗ್ಯಾಮಿ, ಕ್ಯಾರಿಯೋಗ್ಯಾಮಿ ಮತ್ತು ಮಿಯಾಸಿಸ್ ಇನ್ ಝೈಗೋಟ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಫಂಗೈನ 4 ಕ್ಲಾಸಸ್ ಇದ್ದಾವೆ. ಫೈಕೋಮೈಸಿಟ್ಸ್, ಎಕ್ಸಾಂಪಲ್ ರೈಸೋಪಸ್. ಆಸ್ಕೋಮೈಸಿಟ್ಸ್, ಇದನ್ನು ಸ್ಯಾಕ್ ಫಂಗೈ ಅಂತಲೂ ಸಹ ಕರಿತೀವಿ. ಎಕ್ಸಾಂಪಲ್ ಆಸ್ಪರ್ಜಿಲಸ್ ಅಥವಾ ನ್ಯೂರೋಸ್ಪೋರಾ. ಮತ್ತು ಬೆಸಿಡೋಮೈಸಿಟ್ಸ್, ಎಕ್ಸಾಂಪಲ್ ಅಗಾರಿಕಸ್. ಮತ್ತು ಪುಸಿನಿಯಾ ಬಗ್ಗೆ ಜ್ಞಾಪನ ಇಟ್ಕೊಳ್ರಿ. ಇಟ್ ವಿಲ್ ಕಾಸ್ ವೀಟ್ ರಸ್ಟ್ ಡಿಸೀಸ್. ಮತ್ತು ಡಿಟ್ಯುರೋಮೈಸಿಟ್ಸ್, ಇದನ್ನು ಫಂಗೈ ಇಂಪರ್ಫೆಕ್ಟೈ ಅಂತ ಕರಿತೀವಿ. ಯಾಕಂದರೆ ಇದರಲ್ಲಿ ಸೆಕ್ಷುಯಲ್ ಸ್ಟೇಜ್ ಇರಲ್ಲ. ಸೆಕ್ಷುಯಲ್ ಸ್ಟೇಜ್ ಈಸ್ ನಾಟ್ ನೋನ್. ಎಕ್ಸಾಂಪಲ್ ಆಲ್ಟರ್ನೇರಿಯಾ. ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳ್ತಾರೆ. ನೆಕ್ಸ್ಟ್ ಬನ್ನಿ ವೈರಸ್ ಬಗ್ಗೆ. ವೈರಸ್ ಬಗ್ಗೆ ಒಂದು ಸೈಂಟಿಸ್ಟ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಕಂಟ್ಯಾಜಿಯಮ್ ವೀವಮ್ ಫ್ಲೂಯಿಡಮ್ ಅಂತ. ಅಂದರೆ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದು MW ಬಿಜರ್ನಿಕ್. ಇವನ ಪ್ರಕಾರ ಏನಪ್ಪ ಅಂದರೆ ವೈರಸಸ್ ಒಂದು ಇನ್ಫೆಕ್ಷಿಯಸ್ ಫ್ಲೂಯಿಡ್ ಅಂತ, ಇನ್ಫೆಕ್ಷನ್ ಕಾಸ್ ಮಾಡುವಂತಹ ಫ್ಲೂಯಿಡ್ ಅಂತ. ವೈರಸ್ಸಲ್ಲಿ ಇರುವಂತಹ ನ್ಯೂಕ್ಲಿಯೋ ಪ್ರೋಟೀನ್ನ ನಾವು ಕ್ಯಾಪ್ಸಿಡ್ ಅಂತ ಕರಿತೀವಿ. ಅದರಲ್ಲಿ ಇರುವಂತಹ ಯೂನಿಟ್ಸ್ನ ನಾವು ಕ್ಯಾಪ್ಸೋಮಿಯರ್ ಅಂತ ಕರಿತೀವಿ. ವೈರಸ್ನ ಸುತ್ತ ಇರುವಂತಹ ಪ್ರೋಟೀನ್ ಕವರ್ನ ನಾವು ಕ್ಯಾಪ್ಸಿಡ್ ಅಂತ ಕರಿತೀವಿ. ಆ ಕವರ್ ಕ್ಯಾಪ್ಸೋಮಿಯರಿಂದ ಮಾರಲ್ಪಟ್ಟಿರುತ್ತೆ. ಆ ಪ್ರೋಟೀನ್ ಕೋಟ್ನ ಒಳಗಡೆ ನಾವು ಜೆನೆಟಿಕ್ ಮೆಟೀರಿಯಲ್ ನೋಡ್ತೀವಿ. ಜೆನೆಟಿಕ್ ಮೆಟೀರಿಯಲ್ DNA ಆದರೂ ಆಗಿರ್ಬೋದು ಅಥವಾ RNA ಆದರೂ ಆಗಿರ್ಬೋದು. ಇಲ್ಲಿ ನಿಮ್ಮ ಸಿಲೆಬಸ್ಸಲ್ಲಿ ಬ್ಯಾಕ್ಟೀರಿಯೋಫೇಜ್ ಬಗ್ಗೆ ಕೊಟ್ಟಿದ್ದಾರೆ. ಬ್ಯಾಕ್ಟೀರಿಯೋಫೇಜ್ ಅನ್ನೋದು ಒಂದು ವೈರಸ್. ಈ ವೈರಸ್ ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡುತ್ತೆ. ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಹೆಡ್ ಇದೆ, ನೆಕ್ ಮತ್ತು ಟೇಲ್. ಇದು ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಕೇಳ್ತಾರೆ. ಮತ್ತು ವೈರಾಯ್ಡ್ಸ್ ಅಂದರೆ ಇನ್ಫೆಕ್ಷಿಯಸ್ ಏಜೆಂಟ್ಸ್. ಮತ್ತು ಇದರಲ್ಲಿ ಬರೀ RNA ಮಾತ್ರ ಇರುತ್ತೆ, ಪ್ರೋಟೀನ್ ಕೋಟ್ ಇರಲ್ಲ. ವೈರಾಯ್ಡ್ಸಲ್ಲಿ RNA ಮಾತ್ರ ಇರುತ್ತೆ, ಪ್ರೋಟೀನ್ ಕೋಟ್ ಇರಲ್ಲ. ಎಕ್ಸಾಂಪಲ್ ವೈರಾಯ್ಡ್ಸ್ ಕಾಸ್ ಮಾಡುವಂತಹ ಒಂದು ಡಿಸೀಸ್ ಯಾವುದಪ್ಪ ಅಂದರೆ ಪೊಟ್ಯಾಟೊ ಸ್ಪಿಂಡಲ್ ಟ್ಯೂಬರ್ ಡಿಸೀಸ್ ಇನ್ ಪೊಟ್ಯಾಟೊ. ನೆಕ್ಸ್ಟ್ ಈ ಚಾಪ್ಟರ್ಲಿ ಲಿಚನ್ಸ್ ಬಗ್ಗೆ ಕೇಳ್ತಾರೆ. ಲಿಚನ್ಸ್ ಅಂದರೆ ಏನಪ್ಪ ಅಂದರೆ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಆಲ್ಗೆ ಮತ್ತು ಫಂಗೈ. ಆಲ್ಗೆ ಮತ್ತು ಫಂಗೈ ಜೊತೆನಲ್ಲೇ ಇರ್ತವೆ. ಆ ಅಸೋಸಿಯೇಷನ್ನ ನಾವು ಲಿಚನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೇಳ್ತಾರೆ. ಆಲ್ಗಲ್ ಕಾಂಪೋನೆಂಟ್ನ ನಾವು ಫೈಕೋಬಯೋಂಟ್ ಅಂತ ಕರಿತೀವಿ. ಫಂಗಲ್ ಕಾಂಪೋನೆಂಟ್ನ ಮೈಕೋಬಯೋಂಟ್ ಅಂತ ಕರಿತೀವಿ. ಆಲ್ಗೆ ಇಲ್ಲಿ ಫುಡ್ನ ಪ್ರೊವೈಡ್ ಮಾಡುತ್ತೆ. ಫಂಗೈ ಶೆಲ್ಟರ್ನ ಪ್ರೊವೈಡ್ ಮಾಡುತ್ತೆ ಮತ್ತು ನ್ಯೂಟ್ರಿಯೆಂಟ್ಸ್ನ ಅಬ್ಸಾರ್ಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಲಿಚನ್ಸ್ ಒಂದು ಗುಡ್ ಪೊಲ್ಯೂಷನ್ ಇಂಡಿಕೇಟರ್. ಅಂದರೆ ಪೊಲ್ಯೂಟೆಡ್ ಏರಿಯಾನಲ್ಲಿ ಇದು ಗ್ರೋ ಆಗಲ್ಲ. ಲಿಚನ್ಸ್ ಪೊಲ್ಯೂಟೆಡ್ ಏರಿಯಾನಲ್ಲಿ ಗ್ರೋ ಆಗಲ್ಲ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಡಯಾಗ್ರಾಮಲ್ಲಿ TMV, ಟೊಬ್ಯಾಕೊ ಮೊಸಾಯಿಕ್ ವೈರಸ್, RNA ಜೆನೆಟಿಕ್ ಮೆಟೀರಿಯಲ್. ಈ ಡಯಾಗ್ರಾಮ್ ಕೂಡ ತುಂಬ ಕೇಳ್ತಾರೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫ್ರಮ್ ಬಯಾಲಜಿಕಲ್ ಕ್ಲಾಸಿಫಿಕೇಶನ್. ಐ ಹೋಪ್ ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಯೂಸ್ಫುಲ್ ಟು ಯು. ಥ್ಯಾಂಕ್ ಯು.